ನಮಸ್ತೆ. ನಾನು ಪ್ರಾಬಬ್ಲಿ ಲಾಸ್ಟ್ ವೀಕ್ ಅನಿಸುತ್ತೆ ಒಂದು ವೀಡಿಯೋ ಮಾಡಿ ಹಾಕಿದ್ದೆ, ಒಂದು ರೀಲ್ ಮಾಡಿ ಹಾಕಿದ್ದೆ. ನನಗೆ ಕೈ ಸುಟ್ಟಿತ್ತು. ಆ ಕೈ ಸುಟ್ಟಿದ್ರಿಂದ ನನಗೆ ಏನೇನೆಲ್ಲ ಯೋಚನೆ ಬಂತು ಅನ್ನೋದನ್ನು ನಾನು ಶೇರ್ ಮಾಡಿದ್ದೆ. ಹೌ ಕ್ರೂಯಲ್ ಇಟ್ ಈಸ್ ಟು ಈವನ್ ಇಫ್ ಯು ಡಿಸೈಡ್ ಟು ಡೈ, ಹೌ ಕ್ರೂಯಲ್ ಇಟ್ ಈಸ್ ಟು ಡೈ, ಕಿಲ್ ಯುವರ್ ಸೆಲ್ಫ್ ಬೈ ಬರ್ನಿಂಗ್ ಯುವರ್ ಸೆಲ್ಫ್ ಅಂತ. ಅಂದರೆ ಸಾವು ಯಾವುದಕ್ಕೂ ಉತ್ತರ ಅಲ್ಲ, ಆದರೂ ಸಾಯ್ತೀರಾ ಅನ್ನೋದಾದರೆ ಅಷ್ಟೊಂದು ಭಯಾನಕವಾಗಿ ಯಾಕೆ ಸಾಯಬೇಕು ಅನ್ನೋದು ಪ್ರಶ್ನೆ ಇತ್ತು. ಇವತ್ತು ನಿನ್ನೆ ನೋಡಿದೆ, ದೆರ್ ಈಸ್ ಅನ್ ಇನ್ಸಿಡೆಂಟ್ ವಿಚ್ ಹ್ಯಾಪನ್ಡ್ ಇನ್ ಬ್ಯಾಂಗ್ಳೂರ್ ವಿಚ್ ಇಸ್ ವೆರಿ ವೆರಿ ಸ್ಯಾಡನಿಂಗ್. ಯಾರೋ 27-year-old ಗರ್ಲ್, ಶಿ ಲಿಟ್ರಲಿ ಕಿಲ್ಡ್ ಹರ್ ಬಾಯ್ ಫ್ರೆಂಡ್ ಬೈ ಬರ್ನಿಂಗ್ ಹಿಮ್ ಅಲೈವ್ ಅಂತ. ಅಂದರೆ ಇಬ್ಬರು ಒಟ್ಟಿಗೆ ಕೆಲಸ ಮಾಡ್ತಾಯಿದ್ರಂತೆ. ದೇ ಬೋತ್ ವರ್ ವರ್ಕಿಂಗ್ ಟುಗೆದರ್ ಆ್ಯಂಡ್ ಶೀ ಫೆಲ್ಟ್ ದ್ಯಾಟ್ ಹೀ ಸ್ಟಾಪ್ಡ್ ಕೇರಿಂಗ್ ಹರ್ ಅಂಥೇಳಿ ಶಿ ಲಿಟ್ರಲಿ ಟುಕ್ ಹಿಮ್ ಟು ಅ ಪ್ಲೇಸ್ ಆ್ಯಂಡ್ ದೆನ್ ಶಿ ಸೆಡ್ ಐ ವಿಲ್ ಪ್ರಪೋಸ್ ಯು ಇನ್ ಅ ಡಿಫ್ರೆಂಟ್ ವೇ, ಇನ್ ಅ ವೆಸ್ಟರ್ನ್ ವೇ ಅಂಥೇಳಿ ಶಿ ಲಿಟ್ರಲಿ ಟೈಡ್ ಹಿಮ್ ಟು ಅ ಚೇರ್. ಅವ್ನು ಕೇಳ್ತಾನೆ ಕೂಡ, ನನಗೆ ಯಾಕೆ ಹಿಂಗೆ ಮಾಡ್ತಾಯಿದ್ದೆ ಅಂದರೆ, ಇಲ್ಲ ನಾನು ನಿನಗೆ ಬೇರೆ ಥರ ಪ್ರಪೋಸ್ ಮಾಡ್ತೀನಿ ಅಂತೇನೋ ಹೇಳ್ತಾರಂತೆ. ಆ್ಯಂಡ್ ಶಿ ಲಿಟ್ರಲಿ ಬರ್ನ್ಸ್ ಹಿಮ್ ಅಲೈವ್. ಏನೋ ಕಾರಣ ಏನು ಅಂತ ಇನ್ನೂ ಗೊತ್ತಿಲ್ಲ. ಪೊಲೀಸ್ ಆರ್ ಸ್ಟಿಲ್ ಇನ್ವೆಸ್ಟಿಗೇಟಿಂಗ್, ಬಟ್ ದ ಪ್ರಿಲಿಮಿನರಿ ರಿಪೋರ್ಟ್ ಪ್ರಕಾರ ಇಟ್ ಈಸ್ ದ್ಯಾಟ್ ಶಿ ಫೆಲ್ಟ್ ದ್ಯಾಟ್ ಹೀ ಸ್ಟಾಪ್ಡ್ ಕೇರಿಂಗ್ ಟು ಹರ್, ಅಥವಾ ಹಿಸ್ ಕೇರಿಂಗ್ ಟುವರ್ಡ್ಸ್ ಹರ್ ವಾಸ್ ಗೋಯಿಂಗ್ ಡೌನ್ ಅಂಥೇಳಿ. ಸೊ ದೇ ವರ್ ವರ್ಕಿಂಗ್ ಟುಗೆದರ್. ತುಂಬ ಬೇಜಾರಾಗುತ್ತೆ. ಸಣ್ಣ ಮಕ್ಕಳು, 27 ವರ್ಷದ ಮಕ್ಕಳು ಒಟ್ಟಿಗೆ ಕೆಲಸ ಮಾಡ್ತಾಯಿದ್ರಂತೆ. ದೇ ವರ್ ಇನ್ ಅ ರಿಲೇಷನ್ಶಿಪ್ ಫಾರ್ ಅ ವೈಲ್. ಅವಳಿಗೆ ಅದು ಯಾಕೆ ಅನ್ನಿಸ್ತು ಗೊತ್ತಿಲ್ಲ, ಅವನನ್ನು ಕೇರ್ ಮಾಡ್ತಾ ಇಲ್ಲ ಅಂಥೇಳಿ ಕರ್ಕೊಂಡು ಹೋಗಿ ಅವನನ್ನು ಸುಟ್ಟಿದ್ದಾಳೆ. ಆ್ಯಂಡ್ ವಿಕೃತಿಯಲ್ಲಿ ಸುಡೋದೇ ದೊಡ್ಡ ವಿಕೃತಿ. ಅದರಲ್ಲೂ ವಿಕೃತಿಯ ಪರಾಕಾಷ್ಠೆ ಏನು ಅಂದರೆ, ಅದನ್ನು ವಿಡಿಯೋ ಶೂಟ್ ಮಾಡ್ಕೊಂಡಿದ್ದಾಳಂತೆ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಟು ಸೇ ಟು ಸಚ್ ಕಿಡ್ಸ್ ಅಂತ. ಅಂದರೆ ಐ ರಿಮೆಂಬರ್ ಸ್ವಲ್ಪ ವರ್ಷದ ಮುಂಚೆ ನಾನು ಎಲ್ಲೋ ಒಂದು ಸತಿ ಓದಿದ್ದೆ. ಐ ಡೋಂಟ್ ನೋ ವೆದರ್ ಇಟ್ ವಾಸ್ ಜಗ್ಗಿ ವಾಸುದೇವ್ ಜಿ ಆರ್ ರವಿಶಂಕರ್, ಯಾರದು ಅಂತ ಗೊತ್ತಿಲ್ಲ, ಅಥವಾ ಓಶೋನೋ ಏನೋ ಗೊತ್ತಿಲ್ಲ. ದ ನೀಡ್ ಟು ಫೀಲ್ ಸ್ಪೆಷಲ್ ಇಟ್ ಸೆಲ್ಫ್ ಇಸ್ ಅ ಬಿಗ್ಗೆಸ್ಟ್ ಡಿಸೀಸ್ ಅಂತೇಳಿ. ಅಂದರೆ ನಾನೇನೋ ಸ್ಪೆಷಲ್ಲು, ನನಗೆ ಹಾಗೆ, ನಾನು ಹಿಂಗೆ, ಐ ಆಮ್ ವೆರಿ ಸ್ಪೆಷಲ್ ಅನ್ನೋದೇ ಒಂದು ದೊಡ್ಡ ರೋಗ ಅಂತ. ಸೊ ಐ ಡೋಂಟ್ ನೋ ವೈ ಪೀಪಲ್, ಅಂದರೆ ಬಹುಶಃ ನನಗೆ ಆ್ಯಸ್ ಅ ಸೈಕಾಲಜಿಸ್ಟ್ ಇಫ್ ಐ ಥಿಂಕ್ ಅಬೌಟ್ ದಿಸ್, ನನಗೆ ಅನ್ಸೋದು ಪೀಪಲ್ ಹೂ ಡು ನಾಟ್ ಹ್ಯಾವ್ ಅ ಗುಡ್ ಸೆಲ್ಫ್ ವರ್ತ್, ಅಥವಾ ಅವ್ರ ಬಗ್ಗೆ ಅವ್ರಿಗೆ ನಂಬಿಕೆ ಇಲ್ಲ, ಅಥವಾ ಅವ್ರ ಬಗ್ಗೆ ಅವ್ರಿಗೆ ಪ್ರೀತಿ ಇಲ್ದಲೇ ಇದ್ದವರು ದೇ ಸೀಕ್ ಫಾರ್ ಎಕ್ಸ್ಟರ್ನಲ್ ವ್ಯಾಲಿಡೇಷನ್ ಅಂತ. ಬಹುಶಃ ಈ ಹುಡುಗಿಗೆ ಅದು ಏನಿತ್ತು ಗೊತ್ತಿರಲಿಲ್ಲ. ಶಿ ಸಾಟ್ ಎಕ್ಸ್ಟರ್ನಲ್ ವ್ಯಾಲಿಡೇಷನ್ ಫ್ರಮ್ ಹಿಮ್. ಅವ್ನು ನನ್ನನ್ನು ಕಡಿಮೆ ಪ್ರೀತಿ ಮಾಡ್ದೆ ಅಂತ ಸಾಯಿಸೋದು, ಐ ಡೋಂಟ್ ನೋ. ಐ ಆಮ್ ರಿಯಲಿ ಶಾರ್ಟ್ ಆಫ್ ವರ್ಡ್ಸ್ ಟು ಸೇ ಎನಿಥಿಂಗ್. ಆಲ್ ಐ ಕ್ಯಾನ್ ಸೇ ಈಸ್ ಪ್ಲೀಸ್ ಸ್ಟಾಪ್ ಸೀಕಿಂಗ್ ಎಕ್ಸ್ಟರ್ನಲ್ ವ್ಯಾಲಿಡೇಷನ್. ಬೇರೆಯವ್ರು ನಮ್ಮನ್ನು ಪ್ರೀತಿ ಮಾಡಿದ್ರೆ ಒಳ್ಳೆಯದು, ಮಾಡ್ದಲೇ ಇದ್ದರೆ, ಇಲ್ಲಿವರೆಗೂ ನಾವು ಹೆಂಗೆ ಕೇಳ್ತಿದ್ವಿ ಅಂದರೆ, ಯಾರೋ ನನ್ನನ್ನು ಪ್ರೀತಿ ಮಾಡಲಿ ಅಂತ ನಾನು ಸತ್ತೋಗ್ತೀನಿ ಅಂತ ಹಾಗೆ ಕೇಳಿದ್ವಿ. ದಿಸ್ ಇಸ್ ಅ ನ್ಯೂ ಸ್ಟೋರಿ. ಪ್ರಾಬಬ್ಲಿ ದಿಸ್ ಇಸ್ an upgraded version of that I will kill you if you do not love me wala thing, which is really not accepted. So this is a very humble request. Please love yourself first and know that you are enough. You don't need somebody else to validate your being, your worth. As long as you know who you are, as long as you know you're worthy of it, whatever, I'm not saying you should reject whatever comes from outside, but then if something doesn't come, if nobody validates you, you don't have to feel sorry about it, bad about it, or get angry about it to the extent that you kill somebody else. So a very humble request, please take care of yourself, love yourself first. If you do not love yourself, you cannot love somebody else, and you cannot accept someone's love too. So a very humble request, and I am very saddened by the incident. I don't know ಎಲ್ಲಿಗೆ ಹೋಗಿ ಮುಟ್ತಾ ಇದ್ದೀವಿ ನಾವು ಅನ್ನೋದು ಅರ್ಥ ಆಗ್ತಿಲ್ಲ. ಆ್ಯಸ್ ಎ ಹ್ಯೂಮನ್ ರೇಸ್, ಐ ಥಿಂಕ್ technologically we are advancing, but in terms of humanity we are degrading ansate. So please do take good care of yourself. Bye bye, good night, namaste.